ಮತಗಳು ಈ ಕ್ಷೇತ್ರದ ಮತದಾರರು ನಮ್ಗೆ ಆಶೀರ್ವಾದ ಮಾಡಿದರು. ವರದೇಗೌಡರು 94ನೇ ಇಸ್ವಿನಲ್ಲಿ ಶಾಸಕರಾಗಿ ಆಯ್ಕೆಯಾದರು. ಅನಿರೀಕ್ಷಿತ ಬೆಳವಣಿಗೆಗಳು, ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಬಂದು 73,000 ಮತಗಳನ್ನ ತೊಗೊಂಡ್ರು. ಈ ರೀತಿ ನೀವು ಇತಿಹಾಸವನ್ನು ತೆಗೆದು ನೋಡ್ತಕ್ಕಂಥದ್ದಾದರೆ ಸ್ವಾಭಾವಿಕವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಜನತಾದಳ ಪಕ್ಷದ ಚಿಹ್ನೆ ಅಡಿ ಸಾಕಷ್ಟು ಇವತ್ತು ಸಾಂಪ್ರದಾಯಿಕ ಮತಗಳನ್ನ ನಾವು ಅನೇಕ ಚುನಾವಣೆಗಳಲ್ಲಿ ಗಮನಿಸಿದ್ದೇವೆ. ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇಗ್ಲೂರು ಬ್ಯಾರೇಜ್ನ ಕಟ್ಟಿರ್ತಕ್ಕಂಥದ್ದು ಬಹುಶಃ ಈ ಭಾಗದ ರೈತರು ಇವತ್ತಿಗೂ ಕೂಡ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಅನೇಕ ವಿಚಾರಗಳಿದೆ. ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಶಾಸಕರಾದಾಗ ಹತ್ತತ್ರ 120-130 ಕೆರೆಕಟ್ಟೆಗಳನ್ನ ತುಂಬಿಸಿದಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಸಾಕ್ಷಿಗುಡ್ಡೆ ಇದೆ. ಹಾಗಾಗಿ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಲ್ಲಿ ಒಂದು ಅಭಿಲಾಷೆ ಇದೆ. ಜನತಾದಳ ಪಕ್ಷದ ಯಾರಾದರೂ ಅಂದರೆ ಅಂತಿಮವಾಗಿ ದಿಸ್ ಇಸ್ NDA, ಬಟ್ ಜನತಾದಳ ಪಕ್ಷ ಚಿಹ್ನೆಯಿಂದ ಯಾರಾದರೂ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದಾದರೆ ಒಳ್ಳೆಯದು ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಇವತ್ತು ನಾನು ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾನಿಲ್ಲಿ ಬಂದಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಬಹುಶಃ ಈ ರಾಜ್ಯದ ಇತಿಹಾಸ ತೆಗೆದು ನೋಡಿದಾಗ ಸಾಕಷ್ಟು ಜನ ತಂದೆಗಳು ಏನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕ್ಷೇತ್ರ ಅವರ ಮಕ್ಕಳಿಗೆ ಬಿಟ್ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಯಾರೂ ಕೂಡ ಆಕ್ಷೇಪಣೆ ವ್ಯಕ್ತಪಡಿಸಿಲ್ಲ. ಆದರೆ ಬಹುಶಃ ನನ್ನ ವಿಚಾರದಲ್ಲಿ ಅದು ಬೇರೆ ರೀತಿ ವಿಷಯಗಳು ಹರಿದಾಡುತ್ತೆ. ನಾನು ಕೂಡ ಭಾಳ ಮನಸ್ಸಿನಲ್ಲಿ ನಾನು ನಾಳೆನೇ ಶಾಸಕನಾಗಬೇಕು, ವಿಧಾನಸೌಧ ಮೆಟ್ಲತ್ತಬೇಕು ಅಂತಕ್ಕಂಥ ನಿರೀಕ್ಷೆಗಳು ಇಟ್ಕೊಂಡು ನಾನು ಕೆಲಸ ಮಾಡ್ತಾಯಿಲ್ಲ. ನನ್ನ ನಿರೀಕ್ಷೆ ಒಂದೇ, ನನ್ನ ಕನಸು ಒಂದೇ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೋರಾಟದ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟಿ ಬೆಳೆಸಿದ್ದಾರೆ. ಅದನ್ನು ಅತ್ಯಂತ ಸಾಮರ್ಥ್ಯದಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ನಾಯಕತ್ವದಡಿ ಲಕ್ಷಾಂತರ ನಮ್ಮ ಪಕ್ಷದ ಕಾರ್ಯಕರ್ತರ ಶ್ರಮದಿಂದ ಇವತ್ತಿಗೂ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲವನ್ನು ನಾನು ಗಮನದಲ್ಲಿ ಇಟ್ಕೊಂಡು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ತಳಮಟ್ಟದ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಕೆಲಸ ಪ್ರಾರಂಭ ಮಾಡಿದ್ದೀನಿ. ನಾನು ಶಾಸಕನಾಗಬೇಕು ಅಂತಕ್ಕಂಥದ್ದಾಗಲಿ ಅಥವಾ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಯಾವ ರೀತಿ ನನ್ನ ಮೇಲೆ ಒತ್ತಡಗಳು ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಏರಿದ್ರು, ಇಲ್ಲ ನಿಖಿಲ್ ಅವರು ರಾಜಕೀಯದ ಷಡ್ಯಂತ್ರಕ್ಕೆ ಬಲಿಯಾದರೆ ಹೊರತುಪಡಿಸಿ ರಾಜ್ಯದ ಜನತೆ ಆಗಲಿ ಜಿಲ್ಲೆಯ ಜನತೆ ತಿರಸ್ಕಾರ ಮಾಡಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನನ್ನ ಮೇಲೆ ಒತ್ತಡಗಳು ಏರಿದ್ರು. ಆದರೆ ಈಗ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಸೂಕ್ತ ಸಮಯ ಅಲ್ಲ. ನಾನು ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಒಡನಾಟವನ್ನು ಬೆಳೆಸ್ಕೊಳ್ಬೇಕು ಇಡೀ ರಾಜ್ಯಾದ್ಯಂತ ಅಂತಕ್ಕಂಥ ಅಪೇಕ್ಷೆಯಿಂದ ನಾನು ಕೆಲಸ ಪ್ರಾರಂಭ ಮಾಡಿದ್ದೀನಿ. ಇಲ್ಲೂ ಕೂಡ ಅದನ್ನು ಹೇಳ್ತೇನೆ, ನಾನು ಯಾವುದೇ ಆಕಾಂಕ್ಷಿನೂ ಅಲ್ಲ, ನನಗೆ ಯಾವುದೇ ಅಪೇಕ್ಷೆಗಳು ಇಲ್ಲ. ಅಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಈಗ ನಾನು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಬಟ್ ಜನತಾದಳ ಪಕ್ಷದ ಚಿಹ್ನೆ ಅಡಿ ಏನಾದರೂ ತೀರ್ಮಾನ ಏನಾದರೂ ಆಗುತ್ತೆ ಅಂತಕ್ಕಂಥದ್ದಾದರೆ 100ಕ್ಕೆ 100 ಯಾರಾದರೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡ್ತಾರೆ. ಜೊತೆಗೆ ಅಂತ ಸಂದರ್ಭ ಬಂದರೆ ಕುಮಾರಸ್ವಾಮಿ ಅವ್ರನ್ನ ಬಂಧಿಸ್ತೀವಿ ಅಂತ CM ಹೇಳಿದ್ದಾರೆ. ಇದು ಒಂದು ರೀತಿ ರಾಜಕೀಯದ ಷಡ್ಯಂತ್ರ ಯಾವ್ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಏನಿವತ್ತು ಶ್ರೀ ವೆಂಕಟೇಶ್ವರ ಮೈನಿಂಗು 550 ಎಕರೆಗೆ ಮಂಜೂರಾತಿ ಕೊಟ್ಟರು ಅಂದಿನ ಮುಖ್ಯಮಂತ್ರಿಗಳು ಅಂತಕ್ಕಂಥ ಒಂದು ಏನು ಮಾನ್ಯ ಕುಮಾರಣ್ಣವ್ರ ಮೇಲೆ ಆರೋಪ ಬಂತು. 2017ರಲ್ಲಿ 14ರಲ್ಲೇ ಸನ್ಮಾನ್ಯ ಕುಮಾರಣ್ಣವರು ಸುಪ್ರೀಂ ಕೋರ್ಟಲ್ಲಿ ಮೆಟ್ಲೆತ್ತಾರೆ. ಅಲ್ಲಿಂದ 17ರಲ್ಲಿ SITಗೆ ಲೋಕಾಯುಕ್ತಕ್ಕೆ ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಹೇಳ್ತಾರೆ. 3 ತಿಂಗಳು ಟೈಮ್ ಕೊಡ್ತೇವೆ, ಒಂದು ಗಡುವು ಕೊಡ್ತೇವೆ, ಅಷ್ಟರಲ್ಲಿ ನಮಗೆ ವರದಿಯನ್ನು ಸಬ್ಮಿಟ್ ಮಾಡಿ ಅಂತಾರೆ. ಆದರೆ ಇಲ್ಲಿವರೆಗೂ ಒಂದು ಸ್ಟೇಟಸ್ ರಿಪೋರ್ಟ್ ಅಂತ ಮಾಡ್ಕೊಂಡಿದ್ದಾರೆ ಹೊರತುಪಡಿಸಿ ಯಾವುದೇ ರೀತಿ ವರದಿ ಕೂಡ ಸಬ್ಮಿಟ್ ಮಾಡಲಿಕ್ಕೆ ಆಗಿಲ್ಲ. ಈಗ ಮೂಡದ ಪ್ರಕರಣ ಇರ್ಬೋದು ಅಥವಾ ST ನಿಗಮದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ ಏನಿದೆ ಇವೆಲ್ಲವನ್ನು ಬೆಳಕು ಚೆಲ್ತಕ್ಕಂಥ ಒಂದು ಕೆಲಸ ಪಾದಯಾತ್ರೆಯ ಮೂಲಕ ಕೆಂಗೇರಿಯಿಂದ ಮೈಸೂರಿಗೆ ಮಾಡಿದಂಥ ಸಂದರ್ಭದಲ್ಲಿ ನೀವೇ ಗಮನಿಸಿದ್ರಿ. ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಯಾವುದಾದ್ರೂ ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಒಂದು
ಸಂಗತಿ ಬಹುಶಃ ಇದೇ ಮೊದಲನೇ ಬಾರಿ ಇಂಥ ಪ್ರಕ್ರಿಯೆನ ಇಡೀ ರಾಜ್ಯದ ಜನತೆ ಗಮನಿಸಿದ್ದಾರೆ. ಇದನ್ನು ಒಂದು ರೀತಿ ದಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಸನ್ಮಾನ್ಯ ಕುಮಾರಣ್ಣವರು ಯಾವ ಕಡತಕ್ಕೂ ಕೂಡ ಸಿಗ್ನೇಚರ್ ಹಾಕಿರ್ತಕ್ಕಂಥದ್ದಿಲ್ಲ. ಆಮೇಲೆ ಇದು ಸುಪ್ರೀಂ ಕೋರ್ಟ್ ಮೆಟ್ಲೇರ್ ಆಗೋಗಿದೆ. ಈಗ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ SITಗೆ ಲೋಕಾಯುಕ್ತಕ್ಕೆ ಇನ್ನೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು? ಕೇಂದ್ರದ ಮಂತ್ರಿಯಾಗಿರೋದು ಕಾಂಗ್ರೆಸ್ನವರಿಗೆ ಸಹಿಸಿಕೊಳ್ಳಕ್ಕಾಗ್ತಿಲ್ಲ ಸರ್ ಕುಮಾರಸ್ವಾಮಿ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಳಿಕ ಬಹುಶಃ ಒಂದು ಹಾಸನ ಜೊತೆಯಲ್ಲಿ ಚಾಮರಾಜನಗರವನ್ನು ಹೊರತುಪಡಿಸಿ ಅಷ್ಟೂ ಕ್ಷೇತ್ರದಲ್ಲಿ ಇವತ್ತು ಸನ್ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವರ ಒಂದು ನಾಯಕತ್ವದಡಿ ಚುನಾವಣೆಯನ್ನು ಎದುರಿಸ್ತವೆ. ಅವರ ಒಂದು ವರ್ಚಸ್ಸು ಸನ್ಮಾನ್ಯ ಕುಮಾರಣ್ಣ ಅವರ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕುಮಾರಣ್ಣ ಅವರ ಇಷ್ಟು ವರ್ಷಗಳ ಸುದೀರ್ಘ ರಾಜಕಾರಣದ ಉದ್ದಗಲಕ್ಕೂ ಅವರು ಕೊಟ್ಟಿರ್ತಕ್ಕಂಥ ರಾಜ್ಯಕ್ಕೆ ಕೊಡುಗೆಗಳನ್ನ ಗಮನದಲ್ಲಿ ಇಟ್ಕೊಂಡು ರಾಜ್ಯದ ಜನತೆ ಆಶೀರ್ವಾದವನ್ನು ಮಾಡಿದ್ದಾರೆ. ಕುಮಾರಣ್ಣ ಅವರಿಗೆ ರಾಜಕೀಯವಾಗಿ ಒಂದು ಶಕ್ತಿಯನ್ನು ತುಂಬಿಸ್ಕೊಟ್ಟಿದ್ದಾರೆ. ಬಹುಶಃ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಕಾಂಗ್ರೆಸ್ಸಿಗರಿಗೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಏನಾಗ್ಬೋದು ಅಂತಕ್ಕಂಥದ್ದು ಚಿಂತೆ ಈಗಾಗಲೇ ಪ್ರಾರಂಭ ಆಗಿದೆ. ನಿನ್ನೆ ದಿನ ರಾಜ್ಯದ ಉಪಮುಖ್ಯಮಂತ್ರಿಗಳು ಇವತ್ತೇನು ವಾಟರ್ ಟ್ಯಾರಿಫ್ ಬಗ್ಗೆ ಮಾತನಾಡಿದ್ದಾರೆ. ನೀರಿನ ದರವನ್ನು ಹೆಚ್ಚಳ ಮಾಡ್ತೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ BWSSB 10 ವರ್ಷಗಳಿಂದ ಸಾಕಷ್ಟು ಸಂಕಷ್ಟದಲ್ಲಿದೆ. ಆರ್ಥಿಕವಾಗಿ ಇವತ್ತು ನೆರವನ್ನು ಕೊಡಬೇಕು ನಾವು BWSSBಗೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಾಪ ಇವತ್ತೇನು ರಾಜ್ಯದ ಜನತೆ ಮೇಲೆ ಒಂದು ಕಡೆ ಪೆಟ್ರೋಲು ಡೀಸೆಲು ಸೆಸ್ ಆಯಿತು, ಏರಿಕೆ ಮಾಡಿದರು. ಇನ್ನೊಂದು ಕಡೆ ಹಾಲಿನ ದರ ಏರಿಕೆ ಮಾಡಿದರು. ಆದರೆ ವಿಪರ್ಯಾಸ ಇವತ್ತು ನಮ್ಮ ಚನ್ನಪಟ್ಟಣನೇ ತಗೊಳ್ಳಿ, ಅತಿ ಹೆಚ್ಚು ಹಾಲು ಉತ್ಪಾದಕರು ಇರ್ತಕ್ಕಂಥ ತಾಲೂಕಿದು. ಹಾಲಿನ ಪ್ರೋತ್ಸಾಹ ಧನ ಏನು ಮಾಡಿದ್ದಾರೆ, ಎಷ್ಟು ತಿಂಗಳುಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ, ಎಷ್ಟು ಸಾವಿರಾರು ಕೋಟಿ ಇವತ್ತು ರೈತರಿಗೆ ಅನಾನುಕೂಲ ಆಗಿದೆ, ಎಷ್ಟು ರೈತರುಗಳ ಕುಟುಂಬ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ, ಇವು ಯಾವ ಕೂಡ ಇವತ್ತು ಚಿಂತನೆ ಮಾಡ್ತಾ ಇಲ್ಲ. ನಿನ್ನೆ ಏಕಾಏಕಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಬೆಂಗಳೂರು ನಗರದ ಎಲ್ಲ ನಾಗರಿಕರಿಗೆ ಭಾಳ ಲಘುವಾಗಿ ಮಾತನಾಡ್ತಾರೆ. ಉಪಕಾರ ಸ್ಮರಣೆ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನಿನ್ನೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಒಂದು ಪ್ರಶ್ನೆ ಕೇಳಬೇಕಾಗ್ತದೆ ಉಪಮುಖ್ಯಮಂತ್ರಿಗಳಿಗೆ. 136 ಜನ ಶಾಸಕರನ್ನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡೋದು ಒಂದು ಭಾಗ, 12 ಜನ ವಿಧಾನಸಭಾ ಕ್ಷೇತ್ರದ ಬೆಂಗಳೂರಿನಲ್ಲಿ ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ. 12 ಜನ ಅವತ್ತು ಹಂಗಾದರೆ ಉಪಕಾರ ಮಾಡಿದ್ರ? ಜನಾಭಿಪ್ರಾಯ ಇವ್ರ ಜೊತೆನಲ್ಲಿದ್ದಾಗ ಎಲ್ಲವೂ ಸರಿಯಾಗಿತ್ತಾ? ಈಗ ಪಾಪ ಅವರ ಸ್ವಂತ ಕ್ಷೇತ್ರ RR ನಗರ ಕೈ ಬಿಟ್ಟೋಯ್ತು, ಬೆಂಗಳೂರು ಸೌತ್ ಕೈ ಬಿಟ್ಟೋಯ್ತು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಬೆಂಗಳೂರಿನ ನಾಗರಿಕರ ಮೇಲೆ ಅತ್ಯಂತ ಲಘುವಾಗಿ ಪರಿಗಣನೆಗೆ ತಗೊಂಡು ಈ ರೀತಿ ಮಾತನಾಡ್ತಕ್ಕಂಥದ್ದು ನಿಜಕ್ಕೂ ಅವ್ರ ಸ್ಥಾನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ಗೆ 135 ಸೀಟ್ಗಳಿದೆ ಅಂತ ಕಾರಣಕ್ಕೆ ಆ ರೀತಿ ಹೇಳ್ತಿದ್ದಾರೆ ಸರ್. ನೋಡಿ, ಯಾವುದು ಕೂಡ ಅಧಿಕಾರದಲ್ಲಿ ಸ್ಥಾನಮಾನ ಶಾಶ್ವತ ಅಲ್ಲ. ಜನಾಭಿಪ್ರಾಯ, ಜನಗಳ ತೀರ್ಪು, ಸಂವಿಧಾನದಡಿ ಚುನಾವಣಾ ಅಂತಕ್ಕಂಥದ್ದನ್ನು ಇವತ್ತು ನಾವು ಏನು ಎದುರಿಸ್ತೇವೆ ಪ್ರತಿ 5 ವರ್ಷಕ್ಕೊಮ್ಮೆ. ಜನ ಆಶೀರ್ವಾದ ಮಾಡಿದ್ದಾರೆ, ಅದಕ್ಕೆ ತಕ್ಕಂತೆ ಇವತ್ತು ಕಾಂಗ್ರೆಸ್ನವರು ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಗೋಚರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೇ ರಾಜ್ಯದ ಜನತೆ 136 ಜನ ಶಾಸಕರೇನು ಆಯ್ಕೆ ಮಾಡಿದ್ದಾರೆ, ಆ ನಂಬರ್ ಎಲ್ಲಿಗೆ ಬಂದು ಇಳಿಯುತ್ತೆ ಅಂತಕ್ಕಂಥದ್ದು ಇವತ್ತು ಚರ್ಚೆ ಮಾಡಲ್ಲ, ಜನ ತೀರ್ಮಾನ ಮಾಡ್ತಾರೆ. ಬನ್ನಿ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.